ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಗಲ್ಪತಿ ಗಲ್ಲಿಯಲ್ಲಿ ಇರುವಂಥ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಎಸೆದು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಸದ್ಯ ಘಟನಾ ಸ್ಥಳದಲ್ಲಿ ಇರುವಂಥದ್ದು ಗಮನಿಸಬಹುದು. ಸಾಕಷ್ಟು ರಾಯಣ್ಣನ ಅಭಿಮಾನಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಬೆಳಗಾವಿಯ DCP ಆಗಿರುವಂಥ ನಾರಾಯಣ್ ಬರಮಣಿ ಅವರು ಕೂಡ ಈಗಾಗಲೇ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಇದೇ ಒಂದು ರಾಯಣ್ಣನ ಮೂರ್ತಿಗೆ ಏನು ಇಲ್ಲಿ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಅಂದರೆ ಆಯಿಲನ್ನು ಎಸೆದು ಹೋಗಿದ್ದಾರೆ ಅನ್ನೋದು, ಆ ಕಪ್ಪು ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋದು ಸ್ಥಳೀಯರ ಒಂದು ವಾದ ಆಗಿರುವಂಥದ್ದು. ಆದರೆ ಇಲ್ಲಿರುವಂಥ ಪೊಲೀಸರಾಗಲಿ ಅಥವಾ ಸಿಬ್ಬಂದಿಗಳು ಇದು ಗಿಡದಿಂದ ಈ ಆಯಿಲ್ ರೀತಿಯಾದಂಥ ಪದಾರ್ಥ ಬೀಳ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ ಯಾವಾಗೂ ಈ ಗಿಡದಿಂದ ಈ ರೀತಿಯಾದಂಥ ಪದಾರ್ಥ ಎಲ್ಲೂ ಕೂಡ ಬಿದ್ದಿಲ್ಲ. ಆದರೆ ಇವತ್ತು ಯಾಕೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂಥದ್ದು. ಹಾಗಾಗಿ ಯಾರೋ ಕಿಡಿಗೇಡಿಗಳು ಇಲ್ಲಿ ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದರೆ ಗಿಡದಿಂದ ಏನಾದರೂ ಈ ಆಯಿಲ್ ಏನಾದರೂ ಸೋರ್ತಿತ್ತ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಿರುವಂಥದ್ದು. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೋಕೋ ಟೀಮ್ ಬಂದಿದೆ. ಜೊತೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ರಾಯಣ್ಣನ ಮೂರ್ತಿ ಮೇಲೆ ಬಿದ್ದಂಥ ಈ ಆಯಿಲನ್ನು ಕೂಡ ಇಲ್ಲಿ ತರಾತುರಿಯಲ್ಲಿ ತೊಳೆದು ಹಾಕುವಂಥ ಕೆಲಸವನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡಿರುವಂಥದ್ದು. ಹಾಗಾಗಿ ಸರಿಯಾದಂಥ ತನಿಖೆ ಆಗಬೇಕು. ಜೊತೆಗೆ ಸುತ್ತಲೂ ಇಲ್ಲಿ ಏನು CC ಕ್ಯಾಮ್ರಾ ಇರುವಂಥದ್ದು ಅವುಗಳನ್ನು ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ರಸ್ತೆ ಒಂದಷ್ಟು ಕೆಲವೊಂದು ಭಾಗದಲ್ಲಿ ಮಾತ್ರ ಈ ರೀತಿಯಾದಂಥ ಆಯಿಲ್ ಬಿದ್ದಿರುವಂಥದ್ದು. ಹಾಗಾಗಿ ಇದು ಎಲ್ಲ ಕಡೆ ಬೀಳಬೇಕಿತ್ತು. ಒಂದು ವೇಳೆ ಇದು ಗಿಡದಿಂದ ಬಿದ್ದಿದ್ದಾದರೆ ಗಿಡ ಎಲ್ಲೆಲ್ಲಿದೆ ಆ ಪ್ರದೇಶದಲ್ಲಿ ಎಲ್ಲವೂ ಕೂಡ ಬೀಳಬೇಕಿತ್ತು ಅನ್ನೋದು ಸ್ಥಳೀಯರ ವಾದ. ಜೊತೆಗೆ ಏನು ರಾಯಣ್ಣ ಮೂರ್ತಿಯನ್ನು ಕೂಡ ಗಮನಿಸ್ಬೋದು. ರಾಯಣ್ಣ ಮೂರ್ತಿ ಇಲ್ಲಿ ಗಿಡದ ಕೆಳಗಡೆ ಇಲ್ಲ. ಹಾಗಾಗಿ ರಾಯಣ್ಣನ ಮೂರ್ತಿ ಮೇಲೆ ಇದು ಆಯಿಲ್ ಹೇಗೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಿರುವಂಥ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಗಲ್ಪತಿ ಗಲ್ಲಿಯಲ್ಲಿ ಇರುವಂಥ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಎಸೆದು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಸದ್ಯ ಘಟನಾ ಸ್ಥಳದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರಾಯಣ್ಣನ ಅಭಿಮಾನಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಬೆಳಗಾವಿಯ DCP ಆಗಿರುವಂಥ ನಾರಾಯಣ್ ಬರಮಣಿ ಅವರು ಕೂಡ ಈಗಾಗಲೇ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಇದೇ ಒಂದು ರಾಯಣ್ಣನ ಮೂರ್ತಿಗೆ ಏನು ಇಲ್ಲಿ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಅಂದರೆ ಆಯಿಲನ್ನು ಎಸೆದು ಹೋಗಿದ್ದಾರೆ ಅನ್ನೋದು, ಆ ಕಪ್ಪು ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋದು ಸ್ಥಳೀಯರ ಒಂದು ವಾದ ಆಗಿರುವಂಥದ್ದು. ಆದರೆ ಇಲ್ಲಿರುವಂಥ ಪೊಲೀಸರಾಗಲಿ ಅಥವಾ ಸಿಬ್ಬಂದಿಗಳು ಇದು ಗಿಡದಿಂದ ಈ ಆಯಿಲ್ ರೀತಿಯಾದಂಥ ಪದಾರ್ಥ ಬೀಳ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ ಯಾವಾಗೂ ಈ ಗಿಡದಿಂದ ಈ ರೀತಿಯಾದಂಥ ಪದಾರ್ಥ ಎಲ್ಲೂ ಕೂಡ ಬಿದ್ದಿಲ್ಲ. ಆದರೆ ಇವತ್ತು ಯಾಕೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂಥದ್ದು. ಹಾಗಾಗಿ ಯಾರೋ ಕಿಡಿಗೇಡಿಗಳು ಇಲ್ಲಿ ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದರೆ ಗಿಡದಿಂದ ಏನಾದರೂ ಈ ಆಯಿಲ್ ಏನಾದರೂ ಸೋರ್ತಿತ್ತ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಿರುವಂಥದ್ದು. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೋಕೋ ಟೀಮ್ ಬಂದಿದೆ. ಜೊತೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ರಾಯಣ್ಣನ ಮೂರ್ತಿ ಮೇಲೆ ಬಿದ್ದಂಥ ಈ ಆಯಿಲನ್ನು ಕೂಡ ಇಲ್ಲಿ ತರಾತುರಿಯಲ್ಲಿ ತೊಳೆದು ಹಾಕುವಂಥ ಕೆಲಸವನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡಿರುವಂಥದ್ದು. ಹಾಗಾಗಿ ಸರಿಯಾದಂಥ ತನಿಖೆ ಆಗಬೇಕು. ಜೊತೆಗೆ ಸುತ್ತಲೂ ಇಲ್ಲಿ ಏನು CC ಕ್ಯಾಮ್ರಾ ಇರುವಂಥದ್ದು ಅವುಗಳನ್ನು ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ರಸ್ತೆ ಒಂದಷ್ಟು ಕೆಲವೊಂದು ಭಾಗದಲ್ಲಿ ಮಾತ್ರ ಈ ರೀತಿಯಾದಂಥ ಆಯಿಲ್ ಬಿದ್ದಿರುವಂಥದ್ದು. ಹಾಗಾಗಿ ಇದು ಎಲ್ಲ ಕಡೆ ಬೀಳಬೇಕಿತ್ತು. ಒಂದು ವೇಳೆ ಇದು ಗಿಡದಿಂದ ಬಿದ್ದಿದ್ದಾದರೆ ಗಿಡ ಎಲ್ಲೆಲ್ಲಿದೆ ಆ ಪ್ರದೇಶದಲ್ಲಿ ಎಲ್ಲವೂ ಕೂಡ ಬೀಳಬೇಕಿತ್ತು ಅನ್ನೋದು ಸ್ಥಳೀಯರ ವಾದ. ಜೊತೆಗೆ ಏನು ರಾಯಣ್ಣ ಮೂರ್ತಿಯನ್ನು ಕೂಡ ಗಮನಿಸ್ಬೋದು. ರಾಯಣ್ಣ ಮೂರ್ತಿ ಇಲ್ಲಿ ಗಿಡದ ಕೆಳಗಡೆ ಇಲ್ಲ. ಹಾಗಾಗಿ ರಾಯಣ್ಣನ ಮೂರ್ತಿ ಮೇಲೆ ಇದು ಆಯಿಲ್ ಹೇಗೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಿರುವಂಥ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಗಲ್ಪತಿ ಗಲ್ಲಿಯಲ್ಲಿ ಇರುವಂಥ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಎಸೆದು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಸದ್ಯ ಘಟನಾ ಸ್ಥಳದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರಾಯಣ್ಣನ ಅಭಿಮಾನಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಬೆಳಗಾವಿಯ DCP ಆಗಿರುವಂಥ ನಾರಾಯಣ್ ಬರಮಣಿ ಅವರು ಕೂಡ ಈಗಾಗಲೇ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಇದೇ ಒಂದು ರಾಯಣ್ಣನ ಮೂರ್ತಿಗೆ ಏನು ಇಲ್ಲಿ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಅಂದರೆ ಆಯಿಲನ್ನು ಎಸೆದು ಹೋಗಿದ್ದಾರೆ ಅನ್ನೋದು, ಆ ಕಪ್ಪು ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋದು ಸ್ಥಳೀಯರ ಒಂದು ವಾದ ಆಗಿರುವಂಥದ್ದು. ಆದರೆ ಇಲ್ಲಿರುವಂಥ ಪೊಲೀಸರಾಗಲಿ ಅಥವಾ ಸಿಬ್ಬಂದಿಗಳು ಇದು ಗಿಡದಿಂದ ಈ ಆಯಿಲ್ ರೀತಿಯಾದಂಥ ಪದಾರ್ಥ ಬೀಳ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ ಯಾವಾಗೂ ಈ ಗಿಡದಿಂದ ಈ ರೀತಿಯಾದಂಥ ಪದಾರ್ಥ ಎಲ್ಲೂ ಕೂಡ ಬಿದ್ದಿಲ್ಲ. ಆದರೆ ಇವತ್ತು ಯಾಕೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂಥದ್ದು. ಹಾಗಾಗಿ ಯಾರೋ ಕಿಡಿಗೇಡಿಗಳು ಇಲ್ಲಿ ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದರೆ ಗಿಡದಿಂದ ಏನಾದರೂ ಈ ಆಯಿಲ್ ಏನಾದರೂ ಸೋರ್ತಿತ್ತ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಿರುವಂಥದ್ದು. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೋಕೋ ಟೀಮ್ ಬಂದಿದೆ. ಜೊತೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ರಾಯಣ್ಣನ ಮೂರ್ತಿ ಮೇಲೆ ಬಿದ್ದಂಥ ಈ ಆಯಿಲನ್ನು ಕೂಡ ಇಲ್ಲಿ ತರಾತುರಿಯಲ್ಲಿ ತೊಳೆದು ಹಾಕುವಂಥ ಕೆಲಸವನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡಿರುವಂಥದ್ದು. ಹಾಗಾಗಿ ಸರಿಯಾದಂಥ ತನಿಖೆ ಆಗಬೇಕು. ಜೊತೆಗೆ ಸುತ್ತಲೂ ಇಲ್ಲಿ ಏನು CC ಕ್ಯಾಮ್ರಾ ಇರುವಂಥದ್ದು ಅವುಗಳನ್ನು ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ರಸ್ತೆ ಕೆಲವೊಂದು ಭಾಗದಲ್ಲಿ ಮಾತ್ರ ಈ ರೀತಿಯಾದಂಥ ಆಯಿಲ್ ಬಿದ್ದಿರುವಂಥದ್ದು. ಹಾಗಾಗಿ ಇದು ಎಲ್ಲ ಕಡೆ ಬೀಳಬೇಕಿತ್ತು. ಒಂದು ವೇಳೆ ಇದು ಗಿಡದಿಂದ ಬಿದ್ದಿದ್ದಾದರೆ ಗಿಡ ಎಲ್ಲೆಲ್ಲಿದೆ ಆ ಪ್ರದೇಶದಲ್ಲಿ ಎಲ್ಲವೂ ಕೂಡ ಬೀಳಬೇಕಿತ್ತು ಅನ್ನೋದು ಸ್ಥಳೀಯರ ವಾದ. ಜೊತೆಗೆ ಏನು ರಾಯಣ್ಣ ಮೂರ್ತಿಯನ್ನು ಕೂಡ ಗಮನಿಸ್ಬೋದು. ರಾಯಣ್ಣ ಮೂರ್ತಿ ಇಲ್ಲಿ ಗಿಡದ ಕೆಳಗಡೆ ಇಲ್ಲ. ಹಾಗಾಗಿ ರಾಯಣ್ಣನ ಮೂರ್ತಿ ಮೇಲೆ ಇದು ಆಯಿಲ್ ಹೇಗೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಿರುವಂಥ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಗಲ್ಪತಿ ಗಲ್ಲಿಯಲ್ಲಿ ಇರುವಂಥ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಎಸೆದು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಸದ್ಯ ಘಟನಾ ಸ್ಥಳದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರಾಯಣ್ಣನ ಅಭಿಮಾನಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಬೆಳಗಾವಿಯ DCP ಆಗಿರುವಂಥ ನಾರಾಯಣ್ ಬರಮಣಿ ಅವರು ಕೂಡ ಈಗಾಗಲೇ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಇದೇ ಒಂದು ರಾಯಣ್ಣನ ಮೂರ್ತಿಗೆ ಏನು ಇಲ್ಲಿ ಆಯಿಲ್ ರೀತಿ ಇರುವಂಥ ಒಂದು ಪದಾರ್ಥವನ್ನು ಅಂದರೆ ಆಯಿಲನ್ನು ಎಸೆದು ಹೋಗಿದ್ದಾರೆ ಅನ್ನೋದು, ಆ ಕಪ್ಪು ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋದು ಸ್ಥಳೀಯರ ಒಂದು ವಾದ ಆಗಿರುವಂಥದ್ದು. ಆದರೆ ಇಲ್ಲಿರುವಂಥ ಪೊಲೀಸರಾಗಲಿ ಅಥವಾ ಸಿಬ್ಬಂದಿಗಳು ಇದು ಗಿಡದಿಂದ ಈ ಆಯಿಲ್ ರೀತಿಯಾದಂಥ ಪದಾರ್ಥ ಬೀಳ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ ಯಾವಾಗೂ ಈ ಗಿಡದಿಂದ ಈ ರೀತಿಯಾದಂಥ ಪದಾರ್ಥ ಎಲ್ಲೂ ಕೂಡ ಬಿದ್ದಿಲ್ಲ. ಆದರೆ ಇವತ್ತು ಯಾಕೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂಥದ್ದು. ಹಾಗಾಗಿ ಯಾರೋ ಕಿಡಿಗೇಡಿಗಳು ಇಲ್ಲಿ ಮಸಿಯನ್ನು ಎಸೆದು ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದರೆ ಗಿಡದಿಂದ ಏನಾದರೂ ಈ ಆಯಿಲ್ ಏನಾದರೂ ಸೋರ್ತಿತ್ತ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಿರುವಂಥದ್ದು. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೋಕೋ ಟೀಮ್ ಬಂದಿದೆ. ಜೊತೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ರಾಯಣ್ಣನ ಮೂರ್ತಿ ಮೇಲೆ ಬಿದ್ದಂಥ ಈ ಆಯಿಲನ್ನು ಕೂಡ ಇಲ್ಲಿ ತರಾತುರಿಯಲ್ಲಿ ತೊಳೆದು ಹಾಕುವಂಥ ಕೆಲಸವನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡಿರುವಂಥದ್ದು. ಹಾಗಾಗಿ ಸರಿಯಾದಂಥ ತನಿಖೆ ಆಗಬೇಕು. ಜೊತೆಗೆ ಸುತ್ತಲೂ ಇಲ್ಲಿ ಏನು CC ಕ್ಯಾಮ್ರಾ ಇರುವಂಥದ್ದು ಅವುಗಳನ್ನು ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ರಸ್ತೆ ಕೆಲವೊಂದು ಭಾಗದಲ್ಲಿ ಮಾತ್ರ ಈ ರೀತಿಯಾದಂಥ ಆಯಿಲ್ ಬಿದ್ದಿರುವಂಥದ್ದು. ಹಾಗಾಗಿ ಇದು ಎಲ್ಲ ಕಡೆ ಬೀಳಬೇಕಿತ್ತು. ಒಂದು ವೇಳೆ ಇದು ಗಿಡದಿಂದ ಬಿದ್ದಿದ್ದಾದರೆ ಗಿಡ ಎಲ್ಲೆಲ್ಲಿದೆ ಆ ಪ್ರದೇಶದಲ್ಲಿ ಎಲ್ಲವೂ ಕೂಡ ಬೀಳಬೇಕಿತ್ತು ಅನ್ನೋದು ಸ್ಥಳೀಯರ ವಾದ. ಜೊತೆಗೆ ಏನು ರಾಯಣ್ಣ ಮೂರ್ತಿಯನ್ನು ಕೂಡ ಗಮನಿಸ್ಬೋದು. ರಾಯಣ್ಣ ಮೂರ್ತಿ ಇಲ್ಲಿ ಗಿಡದ ಕೆಳಗಡೆ ಇಲ್ಲ. ಹಾಗಾಗಿ ರಾಯಣ್ಣನ ಮೂರ್ತಿ ಮೇಲೆ ಇದು ಆಯಿಲ್ ಹೇಗೆ ಬಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಿರುವಂಥ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.